ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ಅಮ್ಮ ಅಡುಗೆ ಮನೆಯಲ್ಲಿ ಹೀರೆಕಾಯಿ ಅವರೆಬೇಳೆ ಬಸ್ಸಾಂಬಾರು ಮಾಡೋಣ ಅಂದ್ಕೊಂಡಿದ್ದೀನಿ. ಹಳೆಯ ಕಾಲದ ಅಮ್ಮಮ್ಮನ ಕಾಲದ ಅವರೆಕಾಳು ಅವರೆಬೇಳೆ ಹೀರೆಕಾಯಿ ಬಸ್ಸಾಂಬಾರು ಮಾಡೋ ವಿಧಾನ. ನಾನು ಒಂದು ಕುಕ್ಕರ್ಗೆ ಒಂದು ಅವರೆಬೇಳೆ 1 ಕಪ್ ಹಾಕ್ಕೊತಾ ಇದ್ದೀನಿ. ಇದನ್ನು ನಾವು ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ವ ಹೀರೆಕಾಯಿನ, ಅದನ್ನು ಹಾಕ್ಕೊಂಡು ಇದನ್ನು ಕುಕ್ಕರ್ಗೆ ಹಾಕಿ ಈ ಥರ ತೊಳೆದಿಟ್ಕೊಂಡಿದ್ದೀವಲ್ವ ಅವರೆಬೇಳೆ ಹೀರೆಕಾಯಿನ, ಇದಕ್ಕೆ ನಾವು ಉಪ್ಪು ಸೇರಿಸೋಣ. ಅದಕ್ಕೆ ಬೇಕಾಗಿರೋ ಅಷ್ಟು ಉಪ್ಪು ಸೇರಿಸಿ ಇದಕ್ಕೆ ಮುಚ್ಚಳ ಹಾಕಿ 2 ವಿಸಿಲು ಕೂಗಿಸ್ಕೊಳ್ಳೋಣ. ನಾವು ಇವಾಗ ಬಾಣಲಿ ಇಟ್ಕೊಂಡಿದ್ದೀವಿ. ಇದನ್ನು ನಮಗೆ ಬೇಕಾಗಿರೋ ಪದಾರ್ಥಗಳು ಹುರ್ಕೊಳ್ಳೋಣ. ಇವಾಗ ಏನೇನು ಬೇಕು ಅಂತ ನೋಡೋಣ. ಸಾಂಬಾರಿಗೆ ಹೀರೆಕಾಯಿ ಬಸ್ಸಾಂಬಾರಿಗೆ ಬೇಕಾಗಿರೋ ಪದಾರ್ಥಗಳು ನೋಡಿ. ಕಾಳು ಮೆಣಸು ಇಷ್ಟು ಮಾತ್ರ ಇಟ್ಕೊಂಡಿದ್ದೀನಿ. ಜೀರಿಗೆ 1-2 ಸ್ಪೂನ್ ಹಾಕ್ಕೊಂಡಿದ್ದೀನಿ. 1/2 ಸ್ಪೂನ್ ಮೆಂತ್ಯ ಹಾಕ್ಕೊಂಡಿದ್ದೀನಿ. 1 ಬೆಳ್ಳುಳ್ಳಿ, 1 ಹುಣಸೆಹಣ್ಣು, 1 ನಿಂಬೆಹಣ್ಣು, ಚಿಕ್ಕದೊಂದು ನಿಂಬೆಹಣ್ಣು ಅಷ್ಟು ಇಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ದೀನಿ. ಇಷ್ಟು ಮಾತ್ರ. ನಾವು ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ. ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. ಒಂಚೂರು ಅಂದರೆ ಚೂರೇ ಸಾಕು ಇದಕ್ಕೆ ಹುರ್ಕೊಳಕ್ಕೆ. ನಾನು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಈಗ ಮೆಂತ್ಯಕಾಳು ಹಾಕ್ಕೊಳ್ಳೋಣ. ಮೆಂತ್ಯಕಾಳು, ಬೆಳ್ಳುಳ್ಳಿ ಆಯಿತು. ಇದಕ್ಕೆ ಜೀರಿಗೆ ಮೆಣಸು ಹಾಕ್ಕೊಳ್ಳೋಣ. ಇವಾಗ ಇದೆಲ್ಲ ಹುರಿದಾದ್ಮೇಲೆ ಕೊತ್ತಂಬರಿ ಸೊಪ್ಪು ಹುರ್ಕೊಳ್ಳೋಣ. ಇದನ್ನು ಸ್ವಲ್ಪ ಎಲ್ಲನೂ ಹಾಕಿ ಫ್ರೈ ಮಾಡ್ಕೋಬೇಕು ಈ ಥರ. ಇಷ್ಟು ಮಾತ್ರ ಫ್ರೈ ಆಗೈತೆ ಅಲ್ವಾ. ಇವಾಗ ಇದಕ್ಕೆ ನಾನು ಹುಣಸೆಹಣ್ಣು ತೊಳೆದಿಟ್ಕೊಂಡಿದ್ದೀನಿ. ಇದನ್ನು ಹಾಕ್ಕೊತಾ ಇದ್ದೀನಿ. ಅದನ್ನು ಸೇರಿಸ್ಕೊಂಡಿದ್ದೀನಿ ಹುಣಸೆಹಣ್ಣನ್ನು. ಇದು ಆಯಿತು. ಇಷ್ಟು ಮಾತ್ರ ಆದರೆ ಸಾಕು. ನಾವು ಅದಕ್ಕೆ ಮಿಕ್ಸಿಗೆ ಹಾಕ್ಕೊಳ್ಳೋಣ. ನಾವು ಹೀರೆಕಾಯಿ ಅವರೆಬೇಳೆ ಬೇಯಿಸ್ಕೊಂಡಿದ್ದೀವಲ್ವ, ಕುಕ್ಕರ್ಗೆ ಹಾಕಿ 1-2 ವಿಸಿಲ್ ಹಾಕ್ಕೊಂಡಿದ್ದೀವಿ. ಇದನ್ನು ಇವಾಗ ಇದನ್ನು ಒಂದು ಸ್ವಲ್ಪ ಇದಕ್ಕೆ ನಾವು ರುಬ್ಕೊಂಡು ಹಾಕ್ಕೊಳ್ಳೋಣ. ನೋಡಿ ಇಷ್ಟು ಮಾತ್ರ ನಾನು ಹಾಕ್ಕೊತಾ ಇದ್ದೀನಿ ಸಾಂಬಾರಿಗೆ. ರುಬ್ಬಕ್ಕೆ ನಾನು ಕೊಬ್ಬರಿ ಹಾಕಲ್ಲ ಇದಕ್ಕೆ. ಇಷ್ಟು ಮಾತ್ರ ನೋಡಿ. ಇವಾಗ ಹುಣಸೆಹಣ್ಣು, ಬೆಳ್ಳುಳ್ಳಿ, ಕರಿಬೇವು ಸ್ವಲ್ಪ, ಮತ್ತು ಕೊತ್ತಂಬರಿ ಸೊಪ್ಪು, ಮೆಂತ್ಯ ಎಲ್ಲ ಹುರ್ಕೊಂಡಿದ್ದೀವಲ್ವ, ಇದನ್ನು ಈ ಥರ ಹುರಿದಿದ್ದೀವಲ್ವ, ಇದನ್ನು ಸ್ವಲ್ಪ ತಾರೋವರೆಗೂ ಬಿಟ್ಬಿಟ್ಟು ಇದನ್ನು ನಮಗೆ ಬೇಕಾಗಷ್ಟು ಖಾರ ಹಾಕ್ಕೊಂಡು ಮಿಕ್ಸಿಗೆ ಮಾಡ್ಕೊಳ್ಳೋಣ. ನಾನು ಇದೆಲ್ಲ ತೆಗೆದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಇವೆಲ್ಲ ಹುರಿದಿರೋದೆಲ್ಲ. ಇವಾಗ ಇದಕ್ಕೆ ನಾನು ಖಾರನೂ ಸೇರಿಸ್ತಾಯಿದ್ದೀನಿ. 2 ಸ್ಪೂನ್ ಖಾರ ಹಾಕ್ಕೊತಾ ಇದ್ದೀನಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ನೋಡಿ, ಹೀರೆಕಾಯಿ ಪಲ್ಯಗೆ ನಾವು ಒಗ್ಗರಣೆ ಕೊಡೋಣ. ಅದಕ್ಕೆ ಬೇಕಾಗಿರೋದು ಒಂದು ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಈರುಳ್ಳಿ, 4 ಮೆಣಸಿನ್ಕಾಯಿ ಮುರಿದಿಟ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಕರಿಬೇವು. ನಾನು 4 ಸ್ಪೂನ್ 3 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದರಲ್ಲಿ ಇವಾಗ ಬಿಸಿ ಆಯಿತು.
ಸಾಸಿವೆ ಹಾಕ್ಕೊಳ್ಳೋಣ. ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಒಂದು ಮೆಣಸಿನ್ಕಾಯಿ ಎಲ್ಲ ಹುರಿದಾಯ್ತಲ್ವ, ಇವಾಗ ಫ್ರೈ ಆಯಿತು. ಇವಾಗ ನಾನು ನೀರೆಲ್ಲ ತೆಗ್ದು ಈ ಥರ ಇಟ್ಕೊಂಡಿದ್ದೀವಲ್ವ, ಇವಾಗ ಹೀರೆಕಾಯಿ ಅವರೆ ಬೇಳೆ ಇವಾಗ ಇದನ್ನು ಸೇರಿಸೋಣ. ಇದಕ್ಕೆ ಒಂದೆರಡು ನಿಮಿಷ ಈ ಥರ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಇವಾಗ ಸ್ವಲ್ಪ ಈರುಳ್ಳಿ ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ ಕರಿಬೇವು ಸೇರಿಸ್ತಾ ಇದ್ದೀನಿ. ಪಾತ್ರೆ ಇಟ್ಕೊಂಡಿದ್ದೀನಿ. 1-2 ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಆಯಿಲ್ ಬಿಸಿ ಆದರೆ ನಾವು ಸಾಸಿವೆ ಹಾಕ್ಕೊಳ್ಳೋಣ. ನಾವೆಲ್ಲ ಹುರ್ಕೊಂಡಿರೋದೆಲ್ಲ ಹಾಕಿ ರುಬ್ಬಿಟ್ಕೊಂಡಿದ್ದೀವಲ್ವ, ಇವಾಗ ಇದಕ್ಕೆ ನಾವು ಸೇರಿಸೋಣ. ಇದು ಈರುಳ್ಳಿ ಫ್ರೈ ಆಯಿತು. ಇದನ್ನು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಇದರಲ್ಲಿ ಸ್ಲಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ಇದನ್ನು ನೀರು ಹಾಕ್ದಿರ ಸ್ವಲ್ಪ ಹೊತ್ತು ಹಂಗೆ ಫ್ರೈ ಮಾಡ್ಕೋಬೇಕು. ಇದೆರಡು ನಿಮಿಷ ಆಯ್ತು. ಇದು ಸಾಕಷ್ಟು ಮಾತ್ರ. ಇವಾಗ ನಾವು ಮಿಕ್ಸಿ ತೊಳೆದಿರೋ ನೀರು ನಾವು ಹಾಕ್ಕೊಳ್ಳೋಣ. ಇವಾಗ ನಾನು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ನಾನು ಕಾಯಿ ಬೇಯಿಸೋವಾಗ ಸ್ವಲ್ಪ ಉಪ್ಪು ಹಾಕಿದ್ದೆ. ನಾವು ಕಾಯಿನ ಸ್ವಲ್ಪ ಹಾಕ್ಕೊಂಡ್ವಲ್ಲ ರುಬ್ಬಕ್ಕೆ, ಅದರಿಂದ ನಾವು ಸ್ವಲ್ಪ ನೋಡಿಕೊಂಡು ಹಾಕ್ಕೋಬೇಕು. ನಮಗೆ ಎಷ್ಟು ಬೇಕು ಟೇಸ್ಟ್, ನಮ್ಮ ಟೇಸ್ಟ್ ತగ్గಟ್ಟಾಗಿ ಉಪ್ಪು ಹಾಕ್ಕೊಳ್ಳಿ. ನೀರು ಅಷ್ಟೇ, ನಾವು ಕಾಯಿ ನೀರು ಇರುತ್ತೆ ಅದನ್ನು ಹಾಕ್ಕೊಂಡು ಅದಕ್ಕೆ ಸಾಕಾಗಿಲ್ಲ ಅಂದರೆ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಂಡು ಸಾಂಬಾರು ಕಾಯಿಸ್ಕೋಬೇಕಷ್ಟೆ. ಸಾಂಬಾರು ಕುದೀತೈತೆ, ಸಾಕು. ಇಷ್ಟು ಮಾತ್ರ ಕುದಿದ್ರೆ ಹೀರೆಕಾಯಿ ಅವರೆಬೇಳೆ ಬಸ್ಸಾಂಬಾರು ರೆಡಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಾಗಿರುತ್ತೆ. ಈ ಥರ ಮಾಡಿ ಹೀರೆಕಾಯಿ ಅವರೆಬೇಳೆ ಸಾಂಬಾರು ರೆಡಿ. ನೋಡಿ, ಈ ಥರ ಪಲ್ಯಗೆ ನಾವು ಕಡಲೆ ಬೀಜ ಪೌಡ್ರ್ ಈ ಥರ ಮಾಡಿಟ್ಕೊಂಡಿರೋದನ್ನು ಕಲಿಸ್ಕೊಂಡು ಹಳೆ ಕಾಲದ ತುಂಬ ಟೇಸ್ಟಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಈ ಥರ ತಿಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.